ಅನ್ನೋದಿಲ್ಲ, ಒಂದು ಸೈಟು ಅನ್ನೋದಿಲ್ಲ, ಏನೋ ಕೂಲಿ ಮಾಡ್ಕೊಂಡು ಇದೀವಿ. ಇನ್ನೇನು ಮಾಡೋದು? ಕಷ್ಟಪಡೋದು ಪಡಲೇಬೇಕು. ಆದಾಯ ಯಾರು ಬಂದರೂ ಉಪಯೋಗ ಇಲ್ಲ. ಉಪಯೋಗ ಇಲ್ಲ. ಸರಿ, ಓಕೆ. ನಿಮ್ಮ ಹೆಸರೇನ್ರಿ? ಕೋಮಲ. ಕೋಮಲ್ ಅವರೇ, ಈ ಸಲ ಕೋಮಲವಾದ ಮತ ಯಾರ ಕಡೆ ಹೋಯ್ತೋ, ಯಾರು ಗೆಲ್ಬೇಕು? ಯಾರು ಬಂದರೂ ಆಯಿತು, ಯಾರು ಬರ್ದಿದ್ರು ಆಯಿತು, ನಮಗೇನು ಜನಕ್ಕೆ ಎಲ್ಪ್ ಆಗಬೇಕು, ಊರುಗಳಿಗೆ ಎಲ್ಪ್ ಆಗಬೇಕು, ಹಳ್ಳಿಗಳಿಗೆ ಏನು ಎಲ್ಪ್ ಕೊಡಲ್ಲ. ಒಬ್ರು ಯಾರ ಗೆಲ್ತಾರಾ, ಗೆದ್ದರು ಅವರಷ್ಟಕ್ಕೆ ನೋಡ್ಕೊತಾರೆ. ಮತ್ತು ನೀವು ಹೆಂಗೆ ಏನು ಅಂತ ಕೇಳಕ್ಕೆ ಬರಲ್ಲ, ಏನು ಬರಲ್ಲ. ಓಟ್ ಕೇಳಕ್ಕೆ ಮಾತ್ರ ಬರ್ತಾರೆ. ಅಷ್ಟೇ ಅಷ್ಟೇ, ಓಟ್ ಕೇಳಕ್ ಮಾತ್ರ ಬರ್ತಾರೆ, ಬೇರೆ ಏನಕ್ಕೂ ಬರಲ್ಲ. ಏನಕ್ಕೂ ಆದ್ರೂ ಇದ್ದಿದ್ರಲ್ಲೇ ಉತ್ತಮ ಅಂದ್ರೆ ಯಾವ್ದು ಅನ್ಸುತ್ತೆ? ಬಿಜೆಪಿ ಅನ್ಸುತ್ತೆ, ಕಾಂಗ್ರೆಸ್ ಗೆಲ್ಬೋದು ಅನ್ಸುತ್ತೆ? ಯಾವುದು ಅಂತ ಹೇಳಕ್ಕಾಗಲ್ಲ. ಹೇಳಕ್ ಬರಲ್ಲ. ಎಲ್ಲರೂ ಬರ್ತಾರೆ ಕೇಳಕ್ಕೆ. ಕೇಳೋ ತನಕ, ಓಟ್ ಆಗೋ ತನಕ, ಎಲೆಕ್ಷನ್ ಆಗೋ ತನಕ ಬರ್ತಾರೆ ಅಷ್ಟೇ. ಹಾಸನಲ್ಲಿ ಯಾರು ಗೆಲ್ಬೇಕು ನಿಮಗೆ? ನಮಗೆ ಯಾರು ಗೆಲ್ಬೇಕು ಅಂದ್ರೆ ಏನು ಹೇಳಕ್ಕಾಗಲ್ಲ. ಕೊನೆಗೂ ಅದೇ ಅಷ್ಟೇ, ನಿಮ್ದು ಮುಗೀತು. ಯಾರು ಬರಲ್ಲ, ಕೇಳಕ್ಕೂ ಬರಲ್ಲ, ಏನೂ ಇಲ್ಲ, ಹಂಗೆ. ಆಯ್ತು ಬಿಡಿ, ಬನ್ನಿ. ಒಳ್ಳೆ ಮಾಸ್ಟರ್ ಪೀಸ್ ಬಂದಂಗೆ ಬಂದ್ರಿ ನೀವು. ಏನ್ ನಿಮ್ಮ ಹೆಸರು? ರಘು ಅಂತ. ರಘು ಅವರೇ, ಆಟೋ ಡ್ರೈವರಾ? ಹೌದು. ಹೇಳಿ ಮತ್ತೆ, ಯಾರು ಗೆಲ್ಬೋದು ಸರ್? ಎಕ್ಸಿಟ್ ಪೋಲ್ಸ್ ಎಲ್ಲ ನೋಡಿದ್ರಾ? ನೋಡಿಲ್ಲ. ಸಮೀಕ್ಷೆಗಳು ನೋಡಿರ್ತೀವಿ, ನೋಡಿ ಏನು ಪ್ರಯೋಜನ ಆಗಲ್ಲ ಬಿಡಿ. ಈಗ ಪಕ್ಷಗಳು ಇದಾವಲ್ಲ, 3 ಪಕ್ಷದವರು ಈ ಸಿದ್ದರಾಮಯ್ಯ ಬಂದು ಬಸ್ ಫ್ರೀ ಮಾಡಿ ದುಡ್ಡು ರೇಷನ್ನು ಅಂತ ಎಲ್ಲ ಕೊಟ್ಟು ನಮ್ಮ ಆಟೋ ಡ್ರೈವರ್ಗಳಿಗೆಲ್ಲ ಭಾರಿ ಹೊಡ್ತಾ ಬಿದ್ದಾವೆ. ಏನೇನು ಮಾಡೋಕ್ಕಾಯ್ತಲ್ಲ ನಮ್ಮ ಕೈಲಿ. ಜೀವನ ಮಾಡೋದೇ ಕಷ್ಟ ಆಗೋಯ್ತು. ಯಾಕೆಂದ್ರೆ ಇವೆಲ್ಲ ಏನು ಬೇಕಾಗಿರಲ್ಲ. ಈಗ ಕುರುಡ್ರು ಕುಂಟ್ರು ಅವ್ರು ಏನು ಇಲ್ದಲೆ ಎಷ್ಟೋ ಜನ ಫುಟ್ಪಾತಲ್ಲಿ ಅನ್ನ ಇಟ್ಟು ಮನೆ ಇಲ್ದಲೆ ಚಲಾಡ್ತಾರಲ್ಲ, ಅಂಥವ್ರಿಗೆ ಹೆಲ್ಪ್ ಮಾಡಬೇಕು, ಅಂಥವ್ರಿಗೆ ಸಹಕಾರ ಕೊಡಬೇಕು. ಹೌದಲ್ವಾ? ಇವ್ರು ಮಾಡಿರೋ ಕೆಲಸ ಏನು ಮಾಡ್ಯವ್ರೆ? ಈ 3 ಪಕ್ಷದವರು ಅದೇ ಕೆಲಸ ಬಿಡ್ತಾರೆ. ಅವ್ರಿಗೆ ದುಡ್ಡು ಆಗ್ಬೇಕು, ಯಾರ್ದಾರ ಹೊಡಲಿ ಅವ್ರಿಗೆ ದುಡ್ಡು ಆಗ್ಬೇಕು ಅಷ್ಟೇ. ಜನಗಳಿಗೆ ಒಳ್ಳೇದಾಗೋದು ಬೇಕಾಗಿಲ್ಲ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಅವ್ರು ಯಾವ ಪಕ್ಷದವ್ರು ಬಂದರೆ ಬಡವ್ರು ಎಲ್ಲವ್ರೆ ಏನಾಗ್ಯವ್ರೆ ಅಂತ ಯಾರು ಹೆಂಗೆ ಕೇಳಿಲ್ಲ. ಕೇಳ್ತಾರ? ಯಾವ ಕಾಲದಲ್ಲೂ ಕೇಳಿಲ್ಲ. ನಾವು 25 ವರ್ಷದಿಂದ ಹಾಸನಲ್ಲಿ ಆಟೋ ಓಡಿಸ್ತಿರೋದು. ಇವತ್ತಾಗಿ ಏನು ಎಂತ ಅಂತ ಯಾರನ್ನೂ ವಿಚಾರಣೆ ಮಾಡಿಲ್ಲ. ಈಗ ನಾವು ಕೂಲಿ ಇದರಲ್ಲೇ ಜೀವನ ಮಾಡಬೇಕು, ಸಂಸಾರ ಮಾಡಬೇಕು, ಮಕ್ಕಳು ಸಾಕ್ಬೇಕು. ಇನ್ನು ಯಾವ್ದಾರು ಇದ್ದಿದ್ರಲ್ಲೇ ಉತ್ತಮ ಅಂದ್ರೆ ಯಾವ್ದು ಅನ್ಸುತ್ತೆ ನಿಮಗೆ? ಬಿಜೆಪಿನ ಕಾಂಗ್ರೆಸ್? ಇದ್ದುದ್ರಲ್ಲಿ ಉತ್ತಮ ಅಂತ ಯಾವ ಹೇಳಕ್ಕೆ ಹೇಳಂಗಿಲ್ಲ. BJP ಬಂದ್ರೆ ಅದು GST ಅಂತ ಬಂದ್ರೆ ರೈಟ್ ಎಲ್ಲ ಜಾಸ್ತಿ ಮಾಡಿ ಕೂರ್ಸಿರು. ಕಾಂಗ್ರೆಸ್ ಬಂದರು ಬಸ್ ಫ್ರೀ ಮಾಡಿರು. ಅದು ಹೆಂಗಸರಿಗೆಲ್ಲ ಏನು ಅವಶ್ಯಕತೆ ಇತ್ತಾ ಬಸ್ಸಿಂದು? ಅಂತೀರ? ಏನು ಅವಶ್ಯಕತೆ ಐತೆ ಅದರಿಂದ? ಏನೂ ಇಲ್ಲ. ಏನಿದೆ? ಅವರೇ ಮೊದಲು ಹೋಯ್ತಾರಲ್ಲ ಬಸ್ಸಲ್ಲಿ, ಯಾರು ಕೇಳಿದ್ರಾ? ಯಾರು ಕೇಳಿಲ್ವಲ್ಲ. ಇವ್ರು ಏನು ಬೇಕಿತ್ತದು? ಆಮೇಲೆ ಪ್ರಧಾನಮಂತ್ರಿ ಯಾರಾಗಬೇಕು ಅಂತ ಬಯಸ್ತೀರ ನೀವು? ಹೋಗ್ಲಿ, ಪ್ರಧಾನಮಂತ್ರಿ ಎಲ್ಲರೂ ಅವರೇ ಸರ್. ಕಷ್ಟಕ್ಕೆ ಯಾರೂ ಭಾಗಿಯಾಗಲ್ಲ. ಯಾವ ಪ್ರಧಾನಿ ಆದರೂ ಅಷ್ಟೇ. ಅವ್ರು ಪ್ರಧಾನಿ ಆದರೆ ಅವ್ರ ಮನೆಗೆ ಅವ್ರ ಕುಟುಂಬಕ್ಕೆ ಮಾಡ್ಕೋತಾರೆ, ಅಷ್ಟು ಬಿಟ್ರೆ ಬಡವ್ರಿಗೆ ಯಾವುದೇ ಕಾರಣಕ್ಕೆ ನೋಡಿ ಬಲ್ಲಿ ತೋರಿಸ್ತೀನಿ ಬೇಕಾದ್ರೆ ಒಂದು ರೌಂಡ್ ಆಟೋದಲ್ಲಿ ಹೋಗೋಣ. ಎಷ್ಟು ಜನ ಊಟ ತಿಂಡಿ ನೀರು ಇಲ್ದರೆ ಪಾರ್ಕಲ್ಲಿ, ಫುಟ್ಪಾತಲ್ಲಿ, ಬಸ್ ಸ್ಟಾಪಲ್ಲಿ ಎಷ್ಟು ಜನ ಮಲಗಿಯವ್ರೆ ಕೂತವ್ರೆ ಅಂತವ. ಅವ್ರು ಯಾರು ಸ್ಪಂದಿಸ್ಯವ್ರ? ಅವ್ರು ಏನೋ ವಿಚಾರಣೆ ಮಾಡವ್ರ? ಅವ್ರ ಬಗ್ಗೆ ಗೊತ್ತೇ ಇಲ್ಲ, ತಿಳಿದು ಇಲ್ಲ, ಗೊತ್ತಿಲ್ಲ. ಅವ್ರು ಸತ್ರು ಗೊತ್ತಿಲ್ಲ, ಬಿದ್ರು ಗೊತ್ತಿಲ್ಲ. ಬೇಕಾದ ಎಲೆಕ್ಷನ್ ಟೈಮ್ ಮೇಲೆ ಅವ್ರು ಬೇಕು. ಯಾವ್ದಕ್ಕೆ ಬೇಕು ಅಂದರೆ ಮತ ನೀಡಕ್ಕೆ ಬೇಕು. ಮತ ಹಾಕಕ್ಕೆ ಮಾತ್ರ ಜನ ಬೇಕು. ಅವ್ರಿಗೆ ಏನಿಲ್ಲ. ಅವ್ರಿಗೆ ಯಾವುದೋ ಅಧಿಕಾರ ಏನು ಅವ್ರಿಗೆ ಏನು ಮಾಡಬೇಕು, ಅವ್ರನ್ನ ಯಾವ ರೀತಿ ಕರಿಬೇಕು, ಅವ್ರನ್ನ ಎಲ್ಲಿ ಏನು ರೂಪಿಸ್ಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ಯಾರಾದ್ರೂ ಸರಿ ಏನಾದ್ರು ಒಂದು ಒಳ್ಳೆತನ ಮಾಡ್ಯವ್ರು ಅಂತ ಬಂದು ನಿಂತ್ಕೊಂಡು ಹೇಳಬೇಕಾರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಓಕೆ, ಒಟ್ಟಲ್ಲಿ ಅಟ್ಲೀಸ್ಟ್ ಮತ ಆದ್ರೂ ಹಾಕಿರ್ತೀರ ಅಣ್ಣ. ನಾನು ಕೇಳೋದು, ಮತ ಆದ್ರೂ ಹಾಕಿರ್ತೀರಾ? ಈಗ ಹಾಸನಲ್ಲಿ ಏನಾಗ್ಬೋದು? ಹಾಸನಲ್ಲಿ ಸರ್ ಅದು 2 5 ಇದೆ. ಅದು ನಾವು ಯಾವ್ದನ್ನೂ ಏನು ಹೇಳೋಕ್ಕಾಗಲ್ಲ. ಪ್ರಜ್ವಲ್ ರೇವಣ್ಣ ಗೆಲ್ಬೇಕಾ ಅಂತೀರಾ? ಏನಂತೀರಾ? ಪ್ರಜ್ವಲ್ ರೇವಣ್ಣ ಈಗ ಇಶ್ಯೂಗಳೆಲ್ಲ ನೋಡೋದು ಗೆಲ್ವಕ್ಕೆ ಅದು ಮುಂದೆ ಏನಿತ್ತು ಅಂದರೆ ಪ್ರಜ್ವಲ್ ರೇವಣ್ಣಂದು ಇದೆಲ್ಲ ಅವ್ರದ್ದು ಬೇಕಾದಷ್ಟು ಆಗಿ ಹೋಗ್ಯವೆ. ಅವ್ರ ಮನಸ್ಸಲ್ಲಿ ಏನಿದೆ ಮತ್ತು ಇಲ್ಲಿ ಜನಗಳ ಮನಸ್ಸಲ್ಲಿ ಯಾವ ಥರ ಮಾಡ್ಯವ್ರೆ ಅಂತ ಎಷ್ಟು 4ನೇ ತಾರೀಕು ಕಳೆದ್ಮೇಲೆ ಗೊತ್ತಾಗುತ್ತೆ. ಏನೇ ಆದರೂ ಮುಂದೆ ಅದ್ರ ಪರಿಣಾಮ. ಹೌದು. ಅದ್ರ ಜೊತೆಗೆ ಇನ್ನೊಂದೇನು ಅಂದರೆ ಅಧಿಕಾರಿಗಳು ಅವರಲ್ಲ, ಯಾವ ರಾಜಕೀಯ ಬರುತ್ತೆ ಆ ಅಧಿಕಾರಿಗಳ ಇಲ್ಲಿ ತಂದು ಇಟ್ಕೊಳ್ಳೋದು. ಅಧಿಕಾರಿಗಳು DC ಆಗಲಿ, AC ಆಗಲಿ, ತಹಸೀಲ್ದಾರ್ ಆಗಲಿ
ಅವ್ರ ಅಧಿಕಾರಿಗಳಿಗೆ ಅವ್ರಿಗೆ ಯಾರು ಅವ್ರಿಗೆ ಚೆನ್ನಾಗಿ ಇದು ಮಾಡ್ತಾರೆ ಅಂಥವ್ರನ್ನ ತಂದು ಇಟ್ಕೊಳ್ಳೋದು. ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ಬಡವ್ರ ಬಗ್ರು ಹೋದರೆ ಯಾವುದೋ ಕಾರಣಕ್ಕೂ ನ್ಯಾಯ ಆಗಲಿ ಒಂದು ಯಾವುದು ಸಿಗ್ದಂಗೆ ಏನು ಮಾಡ್ತಾರೆ ಅಷ್ಟೇ. ಅವ್ರಿಗೆ ಬೇಕಾಗಿರೋದು ರಾಜಕೀಯದಿಂದ ಮತ್ತು ಅವ್ರಿಗೆ ದುಡ್ಡು ಬೇಕು, ಅಧಿಕಾರಿಗಳಿಗೂ ಲಾಭ ಬೇಕು, ದುಡ್ಡು ಬೇಕು, ಅದಕ್ಕೋಸ್ಕರ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೇಳಿತಾರೆ. ಇವರಿಗೂ ಅದು ಬೇಕು, ಅವ್ರಿಗೂ ಅದ ಬೇಕು. ನಮ್ಮ ಬಡವ್ರಿಗೆ ಏನು ಯಾರಿಗೂ ಬೇಡ, ಜನ ಬೇಕಾಗಿಲ್ಲ, ಅವ್ರಿಗೆ ದುಡ್ಡು, ಅವ್ರಿಗೆ ಅಧಿಕಾರ ಮತ್ತು ಅವ್ರ ರಾಜಕೀಯ ಬೇಕಷ್ಟೇ. ಬಡವ್ರಿಗೆ ಒಂದು ಒಳ್ಳೆತನ ಮಾಡ್ಯಾರು ಅಂತ ಬಂದು ನಿಂತ್ಕೊಂಡು ಇಲ್ಲಿ ಹೇಳಿ, ಪಬ್ಲಿಕಲ್ಲಿ ಹೇಳಿ ಅಷ್ಟೇ. ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಚೆನ್ನಾಗಿ ಮಾತಾಡಿದ್ರಿ, ಥ್ಯಾಂಕ್ ಯು. ನಮಸ್ಕಾರ ಕಣಣ್ಣ. ಅಣ್ಣ ನಮಸ್ಕಾರ. ಏನು ನಿಮ್ಮ ಹೆಸರು? ನನ್ನ ಹೆಸರು ರಾಮದಾಸ್ ಅಂತ. ರಾಮದಾಸ್. ಓ, ತಿಂಡಿ ತಿಂತೀರಾ? ಯಾವೂರು? ಇಲ್ಲ, ಹಾಸನ. ಹಾಸನ. ಎಕ್ಸಿಟ್ ಪೋಲ್ ಎಲ್ಲ ನೋಡಿದ್ರಾ? ಸಮೀಕ್ಷೆಗಳೆಲ್ಲ ನೋಡಿದ್ರಾ? ನೋಡ್ತಾ ಇದ್ವಪ್ಪ, ನಾಳೆ ಗೊತ್ತಾಗುತ್ತೆ. ನಾಳೆ ಗೊತ್ತಾಗೋದು ನಿಜ. ಯಾರು ಬರ್ಬೇಕು ನಿಮಗೆ? ನಿಜ ಅದಾವ ಸಮೀಕ್ಷೆಗಳು? ಬರ್ಬೇಕು ಮೋದಿ. ಮೋದಿ? ಯಾಕೆ ಅವರೇ ಬರ್ಬೇಕು? ಅವರೇ ಬರ್ಬೇಕು, ದೇಶಕ್ಕೆ ಒಳ್ಳೇದು ಮಾಡ್ಯಾರೆ. ಮಿಕ್ದವರೆಲ್ಲ ಕೆಟ್ಟದ್ದು ಮಾಡ್ಯಾರ? ಅದಕ್ಕೆ ಗೊತ್ತಿಲ್ಲ ಅಣ್ಣ, ನಮಗೆ ಗೊತ್ತಿದ್ದು ಹೇಳ್ತೀನಿ. ಸರಿ, ಹಾಸನಲ್ಲಿ ಯಾರು ಗೆಲ್ಲಬೇಕು? ಹಾಸನ ರೇವಣ್ಣವರು. ಹೌದಾ? ಹೌದು. ಅದಕ್ಕೆ ಅವರೇ ಬರ್ಬೇಕು? ಅವ್ರು ಮಾಮೂಲಿಯಿಂದಲೂ ಬರ್ತಾವ್ರಣ್ಣ ನಡ್ಕೊಂಡು. ಮಾಮೂಲಿಂದಲೂ ಬರ್ತಾವ್ರೆ? ಅಲ್ಲ, ಮತ್ತೆ ಅವೇನೋ ಮಾಡ್ಕೊಂಡು ಕೂತವ್ರಲ್ಲ, ಅವು ಬಂದಾರ? ಮಾಡಿ ಅವ್ರು ಕಸ್ಬು ಏನು ಮಾಡ್ತಾರೆ? ಕಸ್ಬು? ಅದು ಕಸ್ಬು ಅದು? ಮತ್ತೆ ಇನ್ನೇ ಮಾಡ್ತಾರ? ನೀನೇ ಕಾರಣ ಹೇಳಿದ್ದು ಕಸ್ಬು ಅಂತ. ಅವರೇ ಗೆಲ್ಲದಂಗಾರೆ? ಅವರೇ ಗೆಲ್ಬೇಕಾ ನಿಮಗೆ? ಪಕ್ಕ. ಹಂಗಾರೆ ಬಿಜೆಪಿನೇ, ಮೋದಿನೇ? ಓ, ಶೂರ್ಲಿ. ಕಾಂಗ್ರೆಸ್ ಬರಲ್ಲ ಹಂಗಾರೆ? ಇಲ್ಲ. ಯಾಕಣ್ಣ ದೋಸೆ ಇನ್ನೊಂದ ನಿಂಗೆ? ಆಯ್ತಣ್ಣ, ಆಯ್ತು. ಅವರೇ ಗೆಲ್ಬೇಕು. ಏನಣ್ಣ ಹೆಸರು ನಿಮ್ದು? ಹಿಂದಿ. ಓ ಸಾರಿ, कहाँ से आओ? यूपी, उत्तर प्रदेश। उत्तर प्रदेश। हाँ, कौन सा पार्टी अच्छा है? बीजेपी। बीजेपी? आपको बीजेपी अच्छा पार्टी है ना? कांग्रेस? कांग्रेस भी अच्छा है। कांग्रेस तो अच्छा है। बीजेपी अच्छा है ना कांग्रेस अच्छा है? बीजेपी अच्छा है। बीजेपी। आपको? मैं बिहार। बिहार? बिहार से कौन सा? आरजेडी। आरजेडी? बीजेपी कांग्रेस नहीं? क्यों? आरजेडी। क्यों? बस तेजस्वी। तेजस्वी? और अच्छा अच्छा है। ಓಕೆ. ಹಾಂ ಅಕ್ಕ, ದೋಸೆ ತಿಂದ್ರಾ? ತಿನ್ನಿ ತಿನ್ನಿ. ಯಾರು ಗೆಲ್ಬೇಕು? ಈಗ ಹೇಳಿದ್ರಲ್ಲ ನಮ್ಮನ್ನಾರ ಅವರೇ. ಯಾರು? ಮೋದಿ ಅವರೇ. ಹೌದಾ? ಯಾಕೆ ನಿಮ್ಗೆ ಕಾಂಗ್ರೆಸ್ನವರೆಲ್ಲ ಫ್ರೀ ಕೊಟ್ಟಾರಲ್ಲಕ್ಕ? ಕೊಡ್ತಾರೆ ತಾಳೆ, ಕೊಟ್ರೆ ಆದ್ರೆ ಕೊಟ್ರು ತಗೊಳಮ್ಮ. ಏನು ಅವ್ರ ದುಡ್ಡಲ್ಲ, ನಮ್ಮ ದುಡ್ಡೇ ನಮ್ದು ಕೊಡ್ತಾರೆ. ನಮಗೆ ಕೊಡ್ತಾರೆ, ಅದ್ರಲ್ಲೇನು? ಓಕೆ. ಈಗ ಹಾಸನಲ್ಲಿ? ಹಾಸನದಲ್ಲಿ ಅದೇ ಮೋದಿ ಬರಬೇಕು ಅಂತ. ಹಾಸನಲ್ಲಿ ಹೆಂಗೆ ಮೋದಿ ಬಂದರು? ಹಾಸನಲ್ಲಿ ಯಾರು ಗೆಲ್ಬೇಕು? ಬಿಜೆಪಿನ, ಕಾಂಗ್ರೆಸ್, ಜೆಡಿಎಸ್? ಬಿಜೆಪಿನ ಗೆಲ್ಬೇಕು ಅಂತ. ಪ್ರಜ್ವಲ್ ರೇವಣ್ಣ ಹೋಸತಿ ಮೋಸ ಮಾಡಿದ್ರಲ್ಲ. ಮೋಸ ಏನು ಮಾಡಿದ್ರು? ಏನು ಮಾಡಿದ್ರು, ಎಲ್ಲ ಇಸ್ಕೊಂಡ್ರು, ಅಳ್ಳಾಡಿಸಿದ್ರು ಅತ್ಲಾಗಿ. ಹಳ್ಳ ಹಿಡಿಸ್ಬಿಟ್ರ? ಯಾರು? ಬಿಜೆಪಿ ಅಳ್ಳಾಡಿಸಿದ್ರು. ಬಿಜೆಪಿನ ಹಳ್ಳ ಹಿಡಿಸ್ಬಿಟ್ರ? ಬಿಜೆಪಿ ಹಳ್ಳ ಹಿಡಿಸಿದ್ರ, ಕಾಂಗ್ರೆಸ್ ಹಳ್ಳ ಹಿಡಿಸಿದ್ರ? ಕಾಂಗ್ರೆಸ್ ಗೆದ್ದಿತ್ತು. ನೀವು ಪೂರ್ತಿ ಕನ್ಫ್ಯೂಸ್ ಮಾಡ್ದೀರಾ ಹಂಗೆ. ಬಿಜೆಪಿ